ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠನನ್ನ ಫಯಾಜ್ ಹತ್ಯೆ ಮಾಡಿದ್ದ ಈ ಕೇಸ್ನ ತನಿಖೆಯನ್ನ ರಾಜ್ಯ ಸರ್ಕಾರ ಸಿಐಡಿಗೆ ವಹಿಸಿದೆ. ಈಗಾಗಲೇ ಸಿಐಡಿ ಹುಬ್ಬಳ್ಳಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದೆ. ನಿನ್ನೆ ಘಟನೆ ನಡೆದ ಸ್ಥಳಕ್ಕೆ ಸಿಐಡಿ ಅಧಿಕಾರಿಗಳು ಹೋಗಿ ಮಹಜರು ಮಾಡಿದ್ರು. ಇವತ್ತು ಸಿಐಡಿ ಅಧಿಕಾರಿಗಳ ತಂಡ ನೇಹಾ ಹಿರೇಮಠ ಅವರ ಮನೆಗೆ ಹೋಗಿ ಅವರ ಪೋಷಕರಿಂದ ಮಾಹಿತಿಯನ್ನ ಸಂಗ್ರಹ ಮಾಡಿದೆ. ನೇಹಾ ಹಿರೇಮಠ ಅವರ ಮನೆಯಲ್ಲಿ 1 ಗಂಟೆ ಕಾಲ ಸಿಐಡಿ ಅಧಿಕಾರಿಗಳ ತಂಡ ಇತ್ತು. ತಂದೆ ಮತ್ತು ತಾಯಿಯಿಂದ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದಿದ್ದಾರೆ ಸಿಐಡಿ ಅಧಿಕಾರಿಗಳು. ಇವತ್ತು ಹುಬ್ಬಳ್ಳಿಯ ನೇಹಾ ಹಿರೇಮಠ ಅವರ ಮನೆಗೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಡಲಿದ್ದಾರೆ. ನಿರಂಜನ್ ಹಿರೇಮಠ ಅವರ ಮನೆಗೆ ಇವತ್ತು ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ಹಾಗಾಗಿ ನೇಹಾ ಹಿರೇಮಠ ಮನೆಯ ಸುತ್ತ ಭದ್ರತೆಯನ್ನ ಮಾಡಲಾಗಿದೆ. ಹುಬ್ಬಳ್ಳಿಯ ಬಿಡ್ನಾಳ ಅನ್ನುವ ಪ್ರದೇಶದಲ್ಲಿ ನೇಹಾ ಹಿರೇಮಠ ಅವರ ಮನೆ ಇದೆ. ನೇಹಾ ಹಿರೇಮಠ ಅವರ ತಂದೆ ನಿರಂಜನ್ ಹಿರೇಮಠ ಅವರಿಗೆ ಮೊನ್ನೆ ಸಿದ್ದರಾಮಯ್ಯನವರು ಫೋನ್ ಮಾಡಿ ಸಾಂತ್ವನವನ್ನು ಹೇಳಿದ್ರು, ಕ್ಷಮೆಯನ್ನು ಕೂಡ ಕೇಳಿದ್ರು, ನಾವು ನಿಮ್ಮ ಜೊತೆಗಿರ್ತೇವೆ ಅಂತ ಹೇಳಿದ್ರು. ಘಟನೆ ನಡೆದ 6 ದಿನದ ನಂತರ ಸಿದ್ದರಾಮಯ್ಯನವರು ನೇಹಾ ಹಿರೇಮಠ ತಂದೆಗೆ ಫೋನ್ ಮಾಡಿ ಸಾಂತ್ವನವನ್ನು ಹೇಳಿದ್ರು, ಕ್ಷಮೆ ಕೇಳಿದ್ರು. ಅದಕ್ಕೂ ಮೊದಲೇ ಬಿಜೆಪಿಯ ಹಲವು ನಾಯಕರು ನಿರಂಜನ್ ಹಿರೇಮಠ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ರು. ನಿನ್ನೆ ರಣದೀಪ್ ಸುರ್ಜೇವಾಲಾ ಹೋಗಿದ್ರು ನಿರಂಜನ್ ಹಿರೇಮಠ ಅವರ ಮನೆಗೆ. ಇವತ್ತು ಸ್ವತಃ ಸಿಎಂ ಸಿದ್ದರಾಮಯ್ಯನವರು ನಿರಂಜನ್ ಹಿರೇಮಠ ಭೇಟಿಗೆ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಿರಂಜನ್ ಹಿರೇಮಠ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ನನ್ನ ಜೀವಕ್ಕೆ ಅಪಾಯ ಇದೆ ಅಂತ ನಿರಂಜನ್ ಹಿರೇಮಠ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೇಹಾ ಪ್ರಕರಣ ಸಿಐಡಿಗೆ ಈಗಾಗಲೇ ವಹಿಸಲಾಗಿದೆ, ಸಿಬಿಐ ತನಿಖೆ ಅಗತ್ಯ ಇಲ್ಲ ಅಂತ ನೇಹಾ ಹಿರೇಮಠ ತಂದೆ ನಿರಂಜನ್ ಹಿರೇಮಠ ಹೇಳ್ತಿದ್ದಾರೆ. ಈ ಸಂದರ್ಭದಲ್ಲಿ ತನ್ನ ಜೀವಕ್ಕೂ ಕೂಡ ಅಪಾಯ ಇದೆ, ಬೆದರಿಕೆ ಇದೆ, ಸಾಂತ್ವನದ ನೆಪದಲ್ಲಿ ಯಾರಾದರೂ ಮನೆಗೆ ಬಂದು ಏನಾದರೂ ಮಾಡಿಬಿಡಬಹುದು ಅನ್ನುವ ಆತಂಕವನ್ನ ನಿರಂಜನ್ ಹಿರೇಮಠ ವ್ಯಕ್ತಪಡಿಸ್ತಾ ಇದ್ದಾರೆ. ನೇಹಳ ತಂದೆ ನಿರಂಜನ್ ಹಿರೇಮಠ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತೇನೆ. ಇವತ್ತು ನೇಹಳ ಕೊಲೆಯಾಗಿ 8 ದಿವಸ ಆಯಿತು. ಒಂದು ಕಡೆ ಸಿಐಡಿ ಪೊಲೀಸರು ಅವನನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ನಿವಾಸಕ್ಕೆ ಬರ್ತಾ ಇದ್ದಾರೆ. ಏನು ಡಿಮಾಂಡ್ ಮಾಡೋದಿದೆ ಸಿಎಂ? ಪ್ರಪ್ರಥಮವಾಗಿ ಈ ಪ್ರಕರಣದಲ್ಲಿ ಹತ್ಯೆ ಆದ ನಂತರ ಸಿಎಂ ಅವರು ಫೋನ್ ಮುಖಾಂತರ ನನಗೆ ಸಾರಿಯನ್ನು ಕೇಳಿದರು. ಅವಾಗೂ ಕೂಡ ಥ್ಯಾಂಕ್ ಯು, ಅವರಿಗೆ ಧನ್ಯವಾದ ಹೇಳಿದೆ. ಈಗೂ ಕೂಡ ಸಾಂತ್ವನ ಬರ್ತಾ ಇದ್ದಾರೆ, ನಾನು ಸ್ವಾಗತ ಬಯಸ್ತೇನೆ. ಕೆಲವೊಂದು ವಿಷಯಗಳನ್ನು ಅವ್ರ ಗಮನಕ್ಕೆ ತರಕ್ಕೆ ನಾನು ಮನೆತನ ಕುಟುಂಬದವರು ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿದ್ದೇವೆ. ಎಲ್ಲೇ ಒಂದು ಕಡೆ ನಮಗೂ ಕೂಡ ಈ ಒಂದು ಕೊಲೆ ಪ್ರಕರಣಕ್ಕೆ, ಈ ಒಂದು ಹೋರಾಟಕ್ಕೆ ಎಲ್ಲೋ ಅದನ್ನು ಹತ್ತಬೇಕು, ಅದನ್ನೆಲ್ಲರ ಷಡ್ಯಂತ್ರ ನಡೀತಾ ಇದೆ. ಅದರ ಜೊತೆಗೆ ನಮಗೂ ಕೂಡ ಜೀವನದ ಬೆದರಿಕೆ ಇದೆ. ಇಲ್ಲ ನಮ್ಮ ಅನುಮಾನವಾಸ್ತವಾಗಿ ಇಲ್ಲಿ ನಮ್ಮ ಜನರ ಮಧ್ಯಾಗಿದ್ದು ವಿಡಿಯೋ ಮಾಡಿಕೊಂಡು ಫೋಟೋ ತಗೊಂಡು ಕೆಲವೊಂದು ನಡೀತಾ ಇದ್ದಾವೆ. ನನಗೂ ಕೂಡ ಮುಂದೆ ನನ್ನ ಮಗಳಾಗಿದ್ದ ಅನಾಹುತ ಕೂಡ ನನಗೆ ಆಗಬಹುದು ಅನ್ನೋ ಭಯ ಇದೆ. ನನ್ನ ಕುಟುಂಬಸ್ಥರು ಕೂಡ ರಕ್ಷಣೆ ಬೇಕು, ನನಗೂ ಕೂಡ ರಕ್ಷಣೆ ಬೇಕಂತ ನಾನು ಸಿಎಂ ಅವ್ರ ಮುಂದೆ ಮನವಿ ಇಡಬೇಕಂತ ಇಚ್ಛೆಪಟ್ಟಿದ್ದೆ. ನಿಮಗೆ ಭಯ ಆಗಿದೆನೋ ಅಥವಾ ನಿಮಗೆ ಯಾರಾದರೂ ಥ್ರೆಟ್ ಮಾಡಿದ್ರು, ಫೋನ್ ಮಾಡಿ ಮೆಸೇಜ್ ಮೂಲಕ ಅಥವಾ ಬೇರೆ ಯಾರ್ದಾರ ಮೂಲಕ ಥ್ರೆಟ್ ಮಾಡಿದ್ರು? ಈಗ ಸದ್ಯ ನನಗೆ ಆ ರೀತಿ ಯಾವುದೂ ಆಗಿಲ್ಲ, ಫೋನ್ ಮುಖಾಂತರ ಅದು ಬಂದಿಲ್ಲ. ಬಟ್ ವಾತಾವರಣ ಕಾಣ್ತಾ ಇದೆ. ಅದು ಯಾವ ಆ್ಯಂಗಲ್ದಾಗ ಅವರು ತನಿಖಾಧಿಕಾರಿಗಳು ನಂಗೆ ರಕ್ಷಣೆ ಮಾಡಬೇಕು. ಇಲ್ಲಿ ಏನು ನಡೀತಾ ಇದೆ ಎಲ್ಲ ಕೂಡ ಮಾಹಿತಿ ಬೇರೆಗಡೆ ಹೋಗ್ತಾ ಇದೆ. ನಮ್ಮ ಕೊನೆಗೆ ಬೇರೆ ರಸ್ತೆ ಇಲ್ಲ, ಇಲ್ಲಿ ಎಂಟ್ರೆನ್ಸ್ ಇದೆ, ಮನೆ ಇದ್ರೆ ಅಷ್ಟೇ ಬರಬೇಕು, ಬಿಟ್ಟರೆ ಬೇರೆ ಹೊರಗೆ ಹೋಗೋಕ್ಕೂ ಚಾನ್ಸ್ ಇಲ್ಲ. ಅವ್ರ ಮನೆಗೆ ಹೋಗ್ಬೇಕು, ಇಲ್ಲಾಂದ್ರೆ ಒಳ್ಳೆ ಹೋಗ್ಬೇಕು, ಇಲ್ಲಿ ರೌಂಡು ಹೊಡ್ಯೋಕ್ಕೆ ಚಾನ್ಸ್ ಇಲ್ಲ. ಎಲ್ಲ ನಿವಾಸಿಗಳು ಹೇಳಿದಾಗ ಬಿಡ್ನಾ ಗ್ರಾಮದಾಗ ಎಲ್ಲ ರೀತಿಯಿಂದ ಎಲ್ಲ ಗುರು ಹಿರಿಯರು ನಮಗೆ ತಿಳಿಸಿದಾಗ ಮಾಹಿತಿ ಬಂತು, ಇದು ಪ್ಲಾನ್ ಇತ್ತು ಅಂತ. ಸಿಬಿಐ ತನಿಖೆ ಆಗಬೇಕು ಅಂತ ಕೂಡ ಹಿಂದೆ ಕೇಳಿದ್ರಿ. ನೀವೀಗ ಸಿಐಡಿ ತನಿಖೆಗೆ ತೃಪ್ತಿ ಇದೆನಾ? ಸಿಬಿಐಗೆ ಏನಾದರೂ ಅವ್ರ ಹತ್ರ ಡಿಮಾಂಡ್ ಮಾಡ್ತಾರೆ? ಈಗ ಸದ್ಯ ನೋಡಿ, ಸಿಐಡಿಗೆ ತನಿಖೆಗೆ ಅವ್ರಿಗೆ ವಹಿಸ್ಯಾರೆ. ಅವ್ರದ್ದು ಇನ್ನೂ ನಾನು ಯಾವುದೋ ರಿಪೋರ್ಟ್ ತೊಳ್ಕೊಂಡಿಲ್ಲ. ನನಗೆ ಅವ್ರ ಮೇಲೆ ಆರೋಪ ಮಾಡೋಕ್ಕೆ ಸರಿ ಅನ್ಸಿಲ್ಲ. ಅವ್ರ ಮೊದಲೇ ತನಿಖೆ ಮಾಡಿ ಅದೇನು ಸತ್ಯತೆ ಐತಿ ವರದಿ ಸಲ್ಲಿಸಲಿ, ಮೂಲ ಹುಡುಕ್ಲಿ, ಬೇರೆ ಸಮೇತ ಅದನ್ನು ತೆಗೆದು ರಿಪೋರ್ಟ್ ಕೊಟ್ಟು ಅದನ್ನು ಮಾಡಿದಾಗ ನನಗೆ ಆವಾಗ
ಅದ್ರ ಬಗ್ಗೆ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಇದು ನಿರಂಜನ್ ಹಿರೇಮಠ ಅವರ ಮಾತು. ಮುಖ್ಯಮಂತ್ರಿಗಳು ಬರ್ತಾರೆ, ಈಗಾಗಲೇ ಸಿಐಡಿ ತನಿಖೆಗೆ ಕೊಟ್ಟಿದ್ದ ತೃಪ್ತಿ ಇದೆ, ಹೆಚ್ಚಿನ ತನಿಖೆಯನ್ನು ನಾನು ಡಿಮ್ಯಾಂಡ್ ಮಾಡೋದಿಲ್ಲ, ಅಷ್ಟೇ ಅಲ್ಲ ನನಗೆಲ್ಲೋ ಒಂದು ಕಡೆ ಜೀವ ಬೆದರಿಕೆ ಇದೆ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಒಂದಿಷ್ಟು ಅನಾಮಧೇಯ ವ್ಯಕ್ತಿಗಳು ನನ್ನನ್ನು ಫಾಲೋ ಮಾಡ್ತಾರೆ, ನನ್ನ ಮನೆಗೆ ಬಂದು ಹೋಗ್ತಾರೆ, ಒಂದಷ್ಟು ಫೋಟೋಗಳನ್ನು ತೆಗಿತಾರೆ ಅನ್ನುವಂಥ ಸಂಶಯ ನಿರಂಜನ್ ಅವರು ವ್ಯಕ್ತಪಡಿಸಿದ್ದಾರೆ. ಆ ಬಗ್ಗೆ ಕೂಡ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಕುಟುಂಬ ಸದಸ್ಯರು ಇವತ್ತು ಚರ್ಚೆ ಮಾಡ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ಆನಂದ್ ಜೊತೆ ಗುರುರಾಜು ಗಾರೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.